ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಹಾರ್ಟ್ ಬೀಟ್ಸ್ ಫಾರ್ ಡ್ಯಾನ್ಸ್. ಇವತ್ತು ನಾವು ಭರತನಾಟ್ಯಂ ಶುರು ಮಾಡೋ ಮುಂಚೆ ಮಾಡೋ ಎಕ್ಸಸೈಸಸ್ ಏನು ಅಂತ ನೋಡೋಣ. ಮೇರು ವಕ್ರಕ್ರಿಯೆ ಹೇಗೆ ಮಾಡೋದು ಅಂತ ನೋಡೋಣ. ಕಾಲುಗಳನ್ನು 2 ಅಡಿ ಅಂತರದಲ್ಲಿ ಚಾಚಿ, ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ, ಕಾಲುಗಳನ್ನು 2 ಅಡಿ ಅಂತರದಲ್ಲಿ ಚಾಚಿ, ಕೈಗಳನ್ನು ಮುಂದಕ್ಕೆ ಚಾಚಿ, ನಿಧಾನವಾಗಿ ಬಲದಿಂದ ಎಡಕ್ಕೆ ಕೈಗಳನ್ನು ಮತ್ತು ಶರೀರದ ಮೇಲ್ಭಾಗವನ್ನು ತಿರುಗಿಸುತ್ತಾ ಪುನಃ ಸ್ಥಾನಕ್ಕೆ ಬಂದು ಮತ್ತು ಬಲದಿಂದ ಎಡಕ್ಕೆ ಕೈಗಳನ್ನು ಮತ್ತು ಶರೀರದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ತಿರುಗಿಸುತ್ತಾ ಪುನಃ ಸ್ಥಾನಕ್ಕೆ ಬರುವುದನ್ನು ಮೇರು ವಕ್ರಕ್ರಿಯೆ ಎನ್ನುತ್ತಾರೆ. ಇದನ್ನು ಕನಿಷ್ಠ 10 ರಿಂದ 15 ಸಲ ಮಾಡಬೇಕು. 1 2 3 4 5 6 7 8 1 2 3 4 5 6 7 8. ಮೇರು ವಕ್ರಕ್ರಿಯೆ ಮಾಡುವುದರಿಂದ ಸ್ವಂಟದಲ್ಲಿನ ಕೊಬ್ಬು, ಬೆನ್ನು, ಭುಜ, ಕುತ್ತಿಗೆಯ ಗಡಸುತನ ಹೋಗಲಾಡಿಸುತ್ತದೆ. ಪಾರ್ಶ್ವಗಳಿಗೆ ಬಗ್ಗಿ ಮಾಡುವ ಮತ್ತು ಅರಮಂಡಿ ಮುಕ್ತಾಯ ಅಡವುಗಳಿಗೆ ಸಹಾಯಕಾರಿಯಾಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.